ಒಂದೂರಿನಲ್ಲಿ ಗಂಡ ಹೆಂಡತಿ ಇರ್ತಾರೆ. ಈ ಗಂಡ ಹೆಂಡತಿ ಹೊಸದಾಗಿ ಮದುವೆ ಮಾಡ್ಕೊಂಡಿರ್ತಾರೆ. 1-2 ತಿಂಗಳಾದ್ಮೇಲೆ ಇವರಿಬ್ಬರಲ್ಲಿ ಜಗಳ ಬರುತ್ತೆ. ಈ ಒಂದು ವ್ಯಕ್ತಿ ಗಂಡನ ಏನ್ ಮಾಡ್ತಾನಂದ್ರೆ ತಾನು ಬಿಟ್ಟು ಹೋಗ್ಬಿಡ್ತಾನೆ. ಹೋಗಿ ಬೇರೊಂದು ಪ್ರಾಂತದಲ್ಲಿ ಹೋಗ್ತಾನೆ. ಬೇರೊಂದು ಪ್ರಾಂತದಲ್ಲಿ ಹೋಗಿ ಆ ಊರಿನಲ್ಲಿ ಒಬ್ಬನು ದೊಡ್ಡ ವ್ಯಕ್ತಿ ಇರ್ತಾನ. ಆ ವ್ಯಕ್ತಿ ಹತ್ರ ಹೋಗಿ, ಅಯ್ಯ, ನಾನು ನಿನ್ನ ಹತ್ರ ಕೆಲಸ ಮಾಡ್ತೀನಿ, ನಾನು ನಿನ್ನ ಹತ್ರನೇ ಇರ್ತೀನಿ, ತಿಂಡಿ ಏನಾದ್ರು ಇಟ್ಟರೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ. ಸರಿ, ನೀನು ನನ್ನ ಹತ್ರ ಕೆಲಸ ಮಾಡು, ನಾನು ನಿನಗೆ ಸಂಬಳ ಕೊಡ್ತೀನಿ ಅಂತ. ಸರಿ, ನನಗೇನು ಇವಾಗೇನು ಸಂಬಳ ಏನು ಬೇಡ, ಸದ್ಯಕ್ಕೆ ನನಗೆ ಊಟ ಬಟ್ಟೆ ನನಗೆ ಕೊಡು, ನನ್ನ ಕೆಲಸ ಬಿಟ್ಟು ಹೋದಾಗ ನನಗೆ ಸಂಬಳ ಕೊಡು ಅಂತೇಳಿ ಹೇಳ್ತಾನೆ. ಸರಿ ಅಂತ ಹೇಳ್ತಾನೆ. ಆ ವ್ಯಕ್ತಿ ಹತ್ರ ಕೆಲಸ ಮಾಡ್ತಿರ್ತಾನೆ, ಯಥಾರ್ಥವಾಗಿ ಕೆಲಸ ಮಾಡ್ತಾನೆ. ಮಾಡ್ತಾ 18 ವರ್ಷ ಆಗುತ್ತೆ. 18 ವರ್ಷವರೆಗೂ ಕೆಲಸ ಆತನ ಹತ್ರ ಮಾಡ್ತಾನೆ ಇರ್ತಾನೆ. ಆಮೇಲೆ ಆ ವ್ಯಕ್ತಿಗೆ ಹಿಂದಿರುಗಿ ತನ್ನ ಪ್ರಾಂತಕ್ಕೆ ಹೋಗ್ಬೇಕಂತೇಳಿ ಅನಿಸ್ತದೆ. ಬಂದು ಕೇಳ್ತಾನೆ ಯಜಮಾನನೇ, ನಾನು ಹಿಂದಿರುಗಿ ನನ್ನ ಪ್ರಾಂತಕ್ಕೆ ಹೋಗ್ಬೇಕು ಅನ್ಕೊತಿದ್ದೀನಿ, ನನಗೆ ಆ ಬರಬೇಕಾಗಿರೋ ಸಂಬಳ ಏನೈತಲ್ಲ ಅದು ನನಗೆ ಕೊಟ್ಟರೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಆ ಯಜಮಾನ ಅಂತಾನ, ಸರಿ ನಾನು ಕೊಡ್ತೀನಿ ನಿನಗೆ, ಇಲ್ಲ ಅಂತ ಹೇಳಲ್ಲ, ಆದರೆ ನಾನೊಂದು ಪ್ರಶ್ನೆ ಹಾಕ್ತೀನಿ ನಿನಗೆ. ಸರಿ ಯಜಮಾನ್ರೆ, ಏನು ಹೇಳ್ರಿ ಅಂತ. ಈಗ ನೀನು ಎಷ್ಟು ವರ್ಷ ಕೆಲಸ ಮಾಡಿದೀಯೋ ಅಷ್ಟು ವರ್ಷ ನಾನು ಸಂಬಳ ನಿನಗೆ ಕೊಡ್ತೀನಿ, ಅದು ತಗೊಂತೀಯಾ? ಇಲ್ಲ ನಿನ್ನ ಜೀವಿತಕ್ಕೆ ಬೇಕಾಗಿರುವಂಥ 3 ಅಮೂಲ್ಯವಾದ ಮಾತುಗಳು ನಾನು ಹೇಳ್ತೀನಿ, ಅದು ತಗೊಂತೀಯ? 3 ಅಮೂಲ್ಯವಾದ ಮಾತುಗಳು ತಗೊಂಡಿ ಅಂದರೆ ಈ ಸಂಬಳ ನಿನಗೆ ಸಿಗಲ್ಲ. ಇಲ್ಲ, ಈ ಸಂಬಳ ಬೇಕಂದ್ರೆ ಈ 3 ಅಮೂಲ್ಯವಾದ ಮಾತುಗಳು ನಿನಗೆ ಸಿಗಲ್ಲ ಅಂತ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಸರಿ ಬಿಡಿ ಯಜಮಾನ್ರಿ, ನನಗೇನು ಈ ಒಂದು ಸಂಬಳ ಬೇಡ, ನನಗೆ ಆ ಮಾತುಗಳು ಏನಿದಾವಲ್ಲ ಆ 3 ವಿಷಯಗಳು ನನಗೆ ಹೇಳ್ರಿ ಅಂತ ಹೇಳ್ತಾನೆ. ಒಂದ್ಸರಿ ಆಲೋಚನೆ ಮಾಡಬೇಕು ಅಂತ ಹೇಳ್ತಾನೆ. ಆಲೋಚನೆ ಮಾಡ್ತಾನೆ. ಸರಿ, ನನಗೊಂದು 2 ದಿನ ಟೈಮ್ ಕೊಡ್ರಿ ಅಂತ ಹೇಳ್ತಾನೆ. 2 ದಿನ ಆದ್ಮೇಲೆ ಮತ್ತೆ ಬರ್ತಾನೆ. ಬಂದು, ಇಲ್ಲ ನಾನು ಆಲೋಚನೆ ಮಾಡಿದ್ದೀನಿ ಯಜಮಾನ್ರಿ, ನನಗೆ ಆ 3 ವಿಷಯ ಹೇಳ್ರಿ ಸಾಕು, ನನಗೇನು ಸಂಬಳ ಬೇಡ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿದಾಗ, ಮೊದಲನೇದಾಗಿ ನೀನೇನು ಮಾಡ್ಬೇಕಂದ್ರೆ, ನೀನು ಅಡ್ಡದಾರಿಯಲ್ಲಿ ಹೋಗ್ಬೇಕಂತೇಳಿ ನಾನು ಅನ್ಕೋಬೇಡ. ಅಂದರೆ ಶಾರ್ಟ್ ಕಟ್ಸಲ್ಲಿ ಹೋಗ್ಬೇಕು, ಸೇರ್ಬೇಕು ಗಮ್ಯನ ಅಂತೇಳಿ ನೀನು ಅನ್ಕೋಬೇಡ ಅಂತೇಳಿ ಹೇಳುತ್ತಾನೆ. 1ನೇದು. 2ನೇದು, ಅನವಸರವಾದ ವಿಷಯಗಳಲ್ಲಿ ನೀನು ತಲೆದೂರಿಸ್ಬೇಡ. ಏನು? ಅನವಸರವಾದ ವಿಷಯಗಳಲ್ಲಿ ನೀನು ತಲೆದೂರಿಸ್ಬೇಡ. 3ನೇದಾಗಿ ಏನಂತ ಹೇಳ್ತಾನಂದ್ರೆ, ಯಾರ ಮೇಲೂ ಬೇಗನೆ ನೀನು ಕೋಪ ಆಗಬೇಡ. ಈ 3 ವಿಷಯಗಳು ಹೇಳಿ ಕಳಿಸ್ತಾನೆ. ಈ ಯಜಮಾನನು ಈ ವ್ಯಕ್ತಿಗೆ ಹೋಗ್ತಿರೋ ಸಂದರ್ಭದಲ್ಲಿ ಒಂದು 3 ಬಾಕ್ಸ್ನಲ್ಲಿ ಟಿಫಿನ್ ಕಟ್ಟಿ ಕಳಿಸ್ತಾನ. 3 ರೊಟ್ಟಿಗಳು ಕಟ್ಟಿ ಕಳಿಸ್ತಾನೆ. ದಾರಿನಲ್ಲಿ ನೀನು ತಿನ್ಕೊಂತ ಹೋಗು, ಒಂದು ಮಾತ್ರ ನಿನ್ನ ಹೆಂಡತಿ ಮನೆಗೆ ಹೋಗಿದಾಗ ನಿನ್ನ ಹೆಂಡತಿ ಹತ್ರ ಕುತ್ಕೊಂಡು ಇದನ್ನ ತಿನ್ನಂತ ಹೇಳಿ ಹೇಳ್ತಾನೆ. ಸರಿ ಅಂತೇಳಿ ಈ ವ್ಯಕ್ತಿ ಅಲ್ಲಿದ್ದ ಪ್ರಯಾಣ ಮಾಡ್ಕೊಂತ ಹೋಗ್ತಾನೆ. ಹೋಗ್ತಿರೋ ದಾರಿಯಲ್ಲಿ ಕೆಲವೊಂದು ಯಾತ್ರಿಕರು ಕೂಡ ಅವರು ಕೂಡ ಪ್ರಯಾಣ ಮಾಡ್ತಿರ್ತಾರೆ. ಅವ್ರು ಬಂದು ಹೇಳ್ತಾರೆ, ಸರಿ ನೀನು ಎಲ್ಲಿಗೆ ಪ್ರಯಾಣ ಆಗ್ತಿದ್ವಿ? ಈ ಒಂದು ಪ್ರಾಂತಕ್ಕೆ ಪ್ರಯಾಣ ಆಗ್ತಿದ್ದೀನಿ. ಸರಿ, ನಾವು ಅಲ್ಲಿಗೆ ಹೋಗ್ತಿದ್ವಿ, ಇಲ್ಲಿ ಶಾರ್ಟ್ ಕಟ್ ಇದೆ, ಶಾರ್ಟ್ ಕಟ್ ರೋಡ್ನಲ್ಲಿ ಹೋಗೋಣ ಬರ್ರಿ, ನೀನು ಬಾ ಹೋಗೋಣ ನಾವು ಅಂತ ಹೇಳ್ತಾರೆ. ಈ ವ್ಯಕ್ತಿ ಸರಿ ಹೋಗೋಣ ಅಂತ ಅನ್ಕೊತಾನೆ. ಅವಾಗ ಆ ಯಜಮಾನ ಹೇಳಿದ ಗುರುತು ಬರುತ್ತೆ, ಶಾರ್ಟ್ ಕಟ್ನಲ್ಲಿ ನೀನು ಪ್ರಯಾಣ ಮಾಡಬಾರ್ದು, ಎಲ್ಲಿಗೆ ಹೋಗ್ಬೇಡ ನೀನು ಅಂತೇಳಿ ಹೇಳಿರ್ತಾರೆ. ಈ ವ್ಯಕ್ತಿ ಅಂತಾನೆ, ಇಲ್ಲ ನೀವು ಹೋಗ್ರಿ, ನಾನು ಲಾಂಗ್ ಆದ್ರೂ ಇದೇ ಮಾರ್ಗದಲ್ಲಿ ಹೋಗ್ತೀನಿ ಅಂತೇಳಿ ಹೇಳ್ತಾನೆ. ಅವರು ಎಷ್ಟು ಬಲವಂತ ಮಾಡಿದ್ರು ಹೋಗಲ್ಲ. ಸರ್ ಅಂತೇಳಿ ಅವ್ರು ಹೋಗ್ಬಿಡ್ತಾರೆ. ಈ ವ್ಯಕ್ತಿ ಪ್ರಯಾಣ ಮಾಡ್ಕೊಂಡು ಬರುವಾಗ ಅಲ್ಲೊಂದು ಛತ್ರ ಬರುತ್ತೆ. ಆ ಛತ್ರದಲ್ಲಿ ಇಳ್ಕೊಳಕ್ಕೆ ನೋಡ್ತಾನೆ. ಆ ಯಜಮಾನ ಇರ್ತಾನೆ, ಛತ್ರ ಯಜಮಾನ, ಇವತ್ತಿಲ್ಲಿ ನೈಟ್ ಮಲ್ಕೊಂಡು ನಾನು ಬೆಳಗ್ಗೆ ಹೋಗ್ತೀನಯ್ಯ, ನನಗೆ ಸ್ವಲ್ಪ ಜಾಗ ಕೊಡ ಅಂತ ಹೇಳಿದಾಗ ಆ ವ್ಯಕ್ತಿ ಧಾರಾಳವಾಗಿ ನೀನು ಮಲ್ಕೋಬೋದು ಅಂತ ಹೇಳಿ ಹೇಳ್ತಾನೆ. ಅವಾಗ ವ್ಯಕ್ತಿ ಹೇಳ್ತಾನೆ, ನೀನು ಈ ರೂಟಲ್ಲಿ ಬಂದಿರೋದು ತುಂಬ ಚೆನ್ನಾಗೈತೆ, ಆ ಶಾರ್ಟ್ ಕಟ್ ರೂಟ್ ಒಂದಿತ್ತು, ಆ ರೂಟ್ನಲ್ಲಿ ಹೋಗಿಲ್ದಿದ್ದು ನೀನು ಭಾರಿ ಚೆನ್ನಾಗಿ ಮಾಡಿ ಅಂತೇಳಿ. ಇದಕ್ಕೆ ಏನಾಗೈತೆ ಅಂದರೆ, ಆ ರೂಟ್ನಲ್ಲಿ ಕೆಲವೊಬ್ರು ಪ್ರಯಾಣ ಮಾಡ್ತಿರೋರಿಗೆ ಅಲ್ಲಿ ಕಳ್ಳರು ಬಂದು ಅವ್ರನ್ನ ಹೊಡೆದು ಅವ್ರನ್ನಲ್ಲಿರೋ ಬಂಗಾರ ಅವನ್ನೆಲ್ಲ ಕಿತ್ಕೊಂಡು ಹೋಗಿದಾರಂತೆ. ಅವಾಗ ಇದು ಅನ್ಕೊಂತಾನೆ, ಅಪ್ಪ ನಾನು ಎಂಥ ಒಂದು ಅಪಾಯದ ತಪ್ಪಿಸೋಣ ದೇವ್ರು ನನಗೆ ಅಂತೇಳಿ ಅನ್ಕೊಂತಾನೆ. ಯಾಕಂದರೆ ನನ್ನ ಯಜಮಾನ ಮಾತು ನಾನು ಕೇಳಿದ್ದೀನಿ, ಅದಕ್ಕೆ ನಾನು ಹಿಂಗೆ ತಪ್ಪಿಸಲ್ಪಟ್ಟಿನಿ ಅಂತೇಳಿ ಅನ್ಕೊಂತಾನೆ. ಅಲ್ಲಿದ್ದ ಹೋಗ್ಬಿಡ್ತಾನೆ. ಈ ವ್ಯಕ್ತಿ ಪ್ರಯಾಣ ಮಾಡ್ತಿರುವಾಗ ಆ ರೊಟ್ಟಿಗಳು 2 ತಿಂತಾನ. 3ನೇದು ತನ್ನ ಹೆಂಡತಿ ಹತ್ರ ತಿನ್ಬೇಕಂತ ಹೇಳಿರ್ತಾನಲ್ಲ, ಅಲ್ಲಿ ಹೋಗಿ ಅವ್ರ ಹೆಂಡತಿ ಹತ್ರ ಹೋಗ್ತಾನ. ಹೋದಾಗ
ಆ ಮನೆ ಹತ್ರ ಹೋದಾಗ ಅವ್ರ ಹೆಂಡತಿ ಯಾರೋ ಒಬ್ಬ ಯವನಸ್ಥನ ಹತ್ರ ಇರೋಂಗ ಇವನಿಗೆ ಕಾಣುತ್ತದೆ. ಕಂಡಾಗ ಇವನು ಫುಲ್ ಸಿಟ್ಟಾಗ್ತಾನೆ. ನಾನು ಬೇರೆ ಒಂದು ಪ್ರಾಂತದಲ್ಲಿ ಇದ್ದೀನಿ ಅಂತೇಳಿ ತಾನು ಅಕ್ರಮ ಸಂಬಂಧ ಇಟ್ಕೊಂಡಲ್ಲ ಏನೋ ಅಂತೇಳಿ ಅವರಿಬ್ಬರನ್ನ ಸಾಯಿಸ್ಬೇಕು ಅನ್ನೋ ಸಿಟ್ಟು ಬರ್ತದೆ. ಸಾಯಿಸ್ಬೇಕು ಅನ್ಕೊಂತ ಅವಾಗ ಆ ಒಂದು ಯಜಮಾನ್ ಹೇಳಿರೋ ಮಾತು ಗೊತ್ತು ಬರ್ತದೆ, ನೀನು ಯಾರ ಮೇಲೇನು ಬೇಗ ನೀನು ಕೋಪ ಆಗಬಾರ್ದು ಅಂತೇಳಿ. ಸರಿ ನೋಡೋಣ ಅಂತೇಳಿ ವೇಟ್ ಮಾಡ್ತಿರುವಾಗ ಅವ್ರ ಹೆಂಡತಿ ಓಡಿ ಬಂದು ತನ್ನ ನೋಡಿ ಹಿಡ್ಕೊಂಡು ಅಳ್ತಾಳೆ. ಇಷ್ಟು ದಿನ ಇಷ್ಟು ವರ್ಷ ನನ್ನ ಬಿಟ್ಟು ನೀವು ಎಲ್ಲಿಗೆ ಹೋಗಿದ್ದೀರಿ ಅಂತ ಹೇಳಿ ಅಳ್ತಾಳೆ. ಅಳ್ತಾಗ ಇವನು ಅಂತಾನ, ನೀನು ಎಷ್ಟು ನಾಟಕ ಮಾಡ್ತಿದ್ಯಾ, ನನ್ನ ಮೋಸ ಮಾಡಿದ್ಯಾ, ನೀನು ಯಾರೋ ಹುಡುಗನ ಹತ್ರ ಇರೋದು ನಾನು ನೋಡಿದ್ದೀನಿ ಅಂತೇಳಿ ಹೇಳಿದಾಗ ಆಕೆ ಅಂತಲ್ಲ, ನೀನು ಹೋಗುವಾಗ ನಾನು 3 ತಿಂಗಳು ನಮಗೆ ಹುಟ್ಟಿರೋ ಮಗನೇ ಈ ಹುಡುಗ ಅಂತೇಳಿ ಹೇಳ್ತಾಳೆ. ಹೇಳಿದಾಗ ಅವನು ಅವಾಗ ಅನ್ಕೊಂತಾನೆ, ಅಯ್ಯೋ ನಾನು ಅವಸರ ಬಿದ್ದು ನನ್ನ ಹೆಂಡತಿ ಮಕ್ಕಳನ್ನ ನಾನು ಸಾಯಿಸಿಬಿಡ್ತಿದ್ದಲ್ಲ ಅಂತೇಳಿ ಅನ್ಕೊಂತಾನೆ. ಅವಾಗ ಏನು ಮಾಡ್ತಾನೆ, ಸರಿ ಈ ರೊಟ್ಟಿ ತಿನ್ನಂತ ಹೇಳೋಣ, ಬರೀ ತಿನ್ನೋಣ ಅಂತೇಳಿ ಆ ಬಾಕ್ಸ್ ಬಿಚ್ಚು ರೊಟ್ಟಿನ ತಿನ್ನುವಾಗ ಆ ವ್ಯಕ್ತಿ ಅಷ್ಟು ವರ್ಷ ಕೆಲಸ ಮಾಡಿರೋದು, 18 ವರ್ಷ ಕೆಲಸ ಮಾಡಿರೋದು ಸಂಬಳ ಕೂಡ, ಆ ನಾಣ್ಯಗಳು, ಆ ವಜ್ರಗಳು ಅದರಲ್ಲಿ ಇಟ್ಟು ಕಳಿಸಿರ್ತಾನೆ. ಸುಖ ಸಂತೋಷವಾಗಿ ಅವರು ಜೀವಿಸ್ತಾರೆ. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದ್ರಾಗಿದ್ದ ನಾವು ಒಂದು ಪಾಠ ಕಲಿಯೋದಾಯ್ತು. ನೋಡ್ರಿ, ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಗೆ ಎಲ್ಲಿರೋ ಆಲೋಚನೆ ಪ್ರಕಾರ ನಡೆದ್ರೇನೆ ಜೀವಿತವು ಅಷ್ಟು ಸುಖ ಸಂತೋಷವಾಗಿದ್ರೆ, ನಾವು ಆರಾಧಿಸುವಂತ ದೇವರು ಆಲೋಚನಾ ಕರ್ತನು ನಿತ್ಯನಾದ ತಂದೆಯು ಅಂತೇಳಿ ವಾಕ್ಯ ಹೇಳುತ್ತದೆ. ನಾವು ಆರಾಧಿಸುವಂತ ದೇವರು ಯಾರು? ಆಲೋಚನಾ ಕರ್ತನು. ಮನುಷ್ಯನ ಆಲೋಚನೆ ಕೊಟ್ರೇನೆ ಜೀವಿತವು ಹಂಗಿದೆ ಅಂದ್ರೆ, ಇನ್ನು ದೇವರ ಆಲೋಚನೆಯಲ್ಲಿದ್ದ ನಾವು ನಡೆದ್ರೆ ನಮ್ಮ ಜೀವಿತ ಇನ್ನೆಷ್ಟು ಆಶೀರ್ವಾದಕರವಾಗಿರ್ಬೋದು, ಇನ್ನೆಷ್ಟು ಮಹಿಮಕರವಾಗಿರ್ಬೋದು. ಅದಕ್ಕೆ ಯೆಶಾಯ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನೆ. ಯೆಶಾಯ ಗ್ರಂಥವು 48ನೇ ಅಧ್ಯಾಯ 17ನೇ ವಚನ, ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹಿಂಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ದೇವರೇ ನಮಗೆ ಬೋಧಿಸಿ ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಆ ಮಾರ್ಗದಲ್ಲಿ ದೇವರೇ ನಮ್ಮನ್ನು ನಡೆಸ್ತಾನ. ಆಮೆನ್, ಹಲ್ಲೆಲೂಯಾ. ಮನುಷ್ಯನ ಆಲೋಚನೆ ಕೇಳಿದ್ರೇನೇ ಆಶೀರ್ವಾದ ಅಂದ್ರೆ, ದೇವರ ಆಲೋಚನೆಗಳು, ಆತನ ಆಲೋಚನೆಗಳ ಪ್ರಕಾರ, ಆತನ ವಾಕ್ಯಾನುಸಾರವಾಗಿ ನಾವು ನಡೆಯೋದಾದ್ರೆ ನಮ್ಮ ಜೀವಿತದಲ್ಲಿ ಮಾತ್ರನೇ ನಾವು ಆಶೀರ್ವಾದ ನೋಡೋದಲ್ಲ, ನಾವು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ತೀವಿ. ಆಮೆನ್, ಹಲ್ಲೆಲೂಯಾ. ಅನೇಕರಿಗೆ ನಾವು ಆಶೀರ್ವಾದಕರವಾಗಿ ಮಾರ್ತೀವಿ. ಆ ರೀತಿ ದೇವ್ರು ಮಾಡ್ತಾನೆ. ಇಲ್ಲಿ ದೇವರು ಏನಂತ ಹೇಳ್ತಿದ್ದಾನ, ನಾನು ನಿಮಗೆ ಬೋಧಿಸಿ ನಡೆಸ್ತೀನಿ ಅಂತ ಹೇಳ್ತಾನೆ. ದೇವರು ನಮಗೆ ಬೋಧಿಸ್ತಾನ. ಆ ಬೋಧನೆಗಳು ಕೇಳಿ, ಆ ಆಲೋಚನೆಗಳು ಕೇಳಿ ನಾವು ಆತನ ನಡೆಸುವಂತ ಮಾರ್ಗದಲ್ಲಿ ನಾವು ನಡೆಯೋದಾದ್ರೆ ದೇವ್ರು ನಮ್ಮನ್ನ ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತಾನೆ. ನಾವು ಆಶೀರ್ವಾದ ಹೊಂದೋದೇ ಅಲ್ಲ, ನಮ್ಮನ್ನ ಅನೇಕರಿಗೆ ಆಶೀರ್ವಾದಕರವಾಗಿ ದೇವ್ರು ಮಾಡ್ತಾನೆ.